ಇಡಿ ದಾಳಿಗೆ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಇಡಿ ಕೇಂದ್ರದ ಕೈಯಲ್ಲಿದೆ, ದಾಳಿ ಮಾಡಲಿ, ನಾನು ಏನೇ ಮಾತಾಡಿದ್ರು ಕೂಡ ರಾಜಕೀಯ ಆಗತ್ತೆ ಅಂತ ಹೇಳಿದ್ದಾರೆ. ಚುನಾವಣೆಗೆ ಹಣ ಬಳಕೆ ಆರೋಪ ಒಪ್ಪಬೇಕಾಗತ್ತೆ, ಆದ್ರೆ ದುಡ್ಡು ವಾಪಸ್ ಬಂದಿರೋದನ್ನ ನೋಡಿದ್ರೆ ಈ ಚುನಾವಣೆಯಲ್ಲಿ ಆ ಹಣ ಬಳಕೆ ಆಗಿಲ್ಲ ಅನ್ಸುತ್ತೆ ಅಂತ ಸಂತೋಷ್ ಲಾಡ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಆಗಿರ್ತಕ್ಕಂಥ ಸಂಪೂರ್ಣ ದುಡ್ಡು ಬಂದಿದೆ ಅಂತ ನನ್ನ ಮಾಹಿತಿ ಇದೆ. ತಮಗೂ ಸ್ವಲ್ಪ ಮಟ್ಟಿಗೆ ಎಡೆ ಇದೆ ಅಂತ ಭಾವಿಸ್ತೀನಿ. ಅದ್ರ ಬಗ್ಗೆ ನಾನು ಈಗ ಜಾಸ್ತಿ ಮಾತನಾಡಕ್ಕೆ ಹೋಗಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥದ್ದು ಏಜೆನ್ಸಿಗಳು ರೈಡ್ ಮಾಡ್ತಕ್ಕಂಥದ್ದಕ್ಕೆ ನಾವು ಈ ಸಂದರ್ಭದಲ್ಲಿ ಟೀಕೆ ಮಾಡೋಕ್ಕೆ ಹೋಗಲ್ಲ. ಈ ವಿಷಯದಲ್ಲಿ ಆಗಲಿ, ಯಾಕಂದರೆ ಇಡಿ ಅವ್ರ ಕೈಯಲ್ಲೇ ಇದೆ. ಇಡೀ ಭಾರತ ದೇಶದಲ್ಲಿ ಸುಮಾರು 3,500ಕ್ಕೂ 4,000 ಇಡಿ ರೇಡ್ಗಳಾಗಿದ್ದರೆ ಕನ್ವಿಕ್ಷನ್ ರೇಟು ಅದು ಹೇಳಕ್ಕೆ ಬರಲ್ಲ, ಆ ಥರ ಇದೆ ಕನ್ವಿಕ್ಷನ್ ರೇಟು. ಸೊ ನಾನೀಗ ಜಾಸ್ತಿ ಮಾತನಾಡೋದೇನೋ ರಾಜಕೀಯವಾಗಿ ವಿರುದ್ಧ ಮಾತನಾಡ್ದಂಗೆ ಆಗ್ತದೆ. ದೇ ಹ್ಯಾವ್ ಗಾಟ್ ರೈಟ್, ಏಜೆನ್ಸೀಸ್ ಹ್ಯಾವ್ ಗಾಟ್ ರೈಟ್. ಇನ್ಸ್ಪೆಕ್ಷನ್ ಮುಗಿಲಿ, ಇನ್ವೆಸ್ಟಿಗೇಷನ್ ಮುಗಿಲಿ, ಅದಾದಮೇಲೆ ಬೇಕಾದ್ರೆ ಮಾತನಾಡೋಣ. ಪ್ರಿಮಾ ಫೇಸಿಗೆ ಒಪ್ಪಬೇಕಾಗ್ತದೆ. ಆ ಸಂದರ್ಭದಲ್ಲಿ ಆ ದುಡ್ಡು ಹೆಂಗೆ ಬಂದಿದೆ ಅಂತ, ಎಲ್ಲಿಂದ ಬಂದಿದೆ ಅಂತ ನಿಮಗೆ ಗೊತ್ತಿದೆ. ಸೊ ದುಡ್ಡು ಯೂಸ್ ಆಗಿಲ್ಲ ಅಂತಲೇ ಅರ್ಥ. ಅಕಾರ್ಡಿಂಗ್ ಟು ಮೀ, ಐ ಕುಡ್ ಬಿ ರಾಂಗ್ ಆಲ್ಸೋ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲಾಖೆಯ ಸಚಿವರಾಗಿರಲಿ ಸರ್ಕಾರದ ವತಿಯಿಂದ ಕೊಡ್ತಾರೆ. ಬಟ್ ಈಗ ಸದ್ಯಕ್ಕೆ ಅವರೇನು ಈಗೇನು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಸೊ ಆಬ್ವಿಯಸ್ಲಿ ಇನ್ವೆಸ್ಟಿಗೇಷನ್ ಮುಗಿಲಿ, ಅದಾದ ನಂತರ ಏನು ಸಿಗ್ತದೆ ಏನಿಲ್ಲ ಡಾಕ್ಯುಮೆಂಟ್ಸ್ಗಳು, ಅದ್ಮೇಲೆ ಎಷ್ಟು ಸರಿ ಇದೆ ಎಷ್ಟು ತಪ್ಪಿಲ್ಲ ಕೋರ್ಟಿಗೆ ಹೋಗ್ಬೇಕಾಗತ್ತೆ. ಸೊ ಈಗ ಇದ್ರ ಜಲ್ದಿಯಾಗಿ ಮಾತನಾಡಿ ಸುಮ್ಮನೆ ಅರ್ಥನೇ ಇಲ್ಲ. ಅದಕ್ಕೆ ಲೆಟ್ಸ್ ವೇಟ್ ಫಾರ್ ದ ಇನ್ವೆಸ್ಟಿಗೇಷನ್ ಮುಗಿಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.